ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡ್ತಿದ್ದೀವಿ ಅಂತ ಹೇಳಿದ್ರೆ, DMS ಸೈಟ್ ಕಡೆಯಿಂದ, ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕಡೆಯಿಂದ ಡೇಟಾ ಮಾಡೆಲ್ ಅಂದರೆ ಏನು, ಅದರಲ್ಲಿ ಡೇಟಾ ಮಾಡೆಲ್ನ ಬಿಲ್ಡಿಂಗ್ ಬ್ಲಾಕ್ಸ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ಡೇಟಾ ಮಾಡೆಲ್ ಅಂದರೆ ಏನಂತ ನೋಡೋಣ. Data model provides us an idea of the system final appearance after it has been fully deployed. ಡೇಟಾ ಮಾಡೆಲ್ ನಮ್ಗೆ ಏನಪ್ಪ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಐಡಿಯಾ ಫೈನಲ್ ಆಗಿ ಸಿಸ್ಟಮಲ್ಲಿ ಯಾವ ಥರ ಈ ಡೇಟಾಸ್ನ ನಾವು ಕೊಟ್ಟಿರೋ ಡೇಟಾ ಸೇವ್ ಆಗೈತೆ ಅಂತ ಇರುತ್ತಲ್ಲ ಅಪಿಯರೆನ್ಸು, ಆ ಅಪಿಯರೆನ್ಸ್ಗೆ ಯಾವ ಥರ ಇರ್ಬೋದು ಅನ್ನೋ ಒಂದು ಐಡಿಯಾ ಬಂದ್ಬಿಟ್ಟು ನಮಗೆ ಡೇಟಾ ಮಾಡೆಲ್ಸ್ ಕೊಡುತ್ತೆ. ಇಟ್ ಡಿಸ್ಕ್ರೈಬ್ಸ್ ದ ಡೇಟಾ ಎಲಿಮೆಂಟ್ ಆ್ಯಸ್ ವೆಲ್ ಆ್ಯಸ್ ದೇರ್ ರಿಲೇಷನ್ಶಿಪ್. ಡೇಟಾ ಎಲಿಮೆಂಟ್ಸ್ ಇರುತ್ತಲ್ಲ, ಡೇಟಾಸ್ನ ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ. ಕೊಡೋ ಡೇಟಾಸ್ ಇರುತ್ತಲ್ಲ, ಆ ಡೇಟಾಸ್ ಒಂದೊಂದಕ್ಕೂ ಮಧ್ಯದಲ್ಲಿರೋ ರಿಲೇಷನ್ಶಿಪ್ಪು ಮತ್ತು ಆ ಡೇಟಾ ಎಲಿಮೆಂಟ್ ಯಾವ ಥರ ಸ್ಟೋರ್ ಆಗೈತೆ ಅಂತ ನಮಗೆ ತೋರಿಸ್ಕೊಡುತ್ತೆ. ಡೇಟಾ ಮಾಡೆಲ್ಸ್ ಆರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. DBMS ಅಲ್ಲಿ ಯೂಸ್ ಮಾಡ್ತೀವಿ ಅಂತ ನಾನು ಆಲ್ರೆಡಿ ಹೇಳಿದೆ. ಟು ಡಿಸ್ಪ್ಲೇ ಹೌ ಇಟ್ ಈಸ್ ಲಿಂಕ್ಡ್. ಹೇಳಿದ್ನಲ್ಲ, ಒಂದೊಂದು ಡೇಟಾ ಮಧ್ಯೆ ಯಾವ ಥರ ರಿಲೇಷನ್ಶಿಪ್ ಇರುತ್ತೆ, ಯಾವ ಥರ ಒಂದಕ್ಕೊಂದು ಲಿಂಕ್ ಆಗಿದೆ, ಯಾವ ಥರ ಸ್ಟೋರ್ ಮಾಡವ್ರೆ, ನಾವು ಅದನ್ನ ಯಾವ ಥರ ಆ್ಯಕ್ಸಸ್ ಮಾಡಬೇಕು ಮತ್ತು ಮಾಡಿಫೈ ಮಾಡೋಂಗಿದ್ರೆ ಯಾವ ಥರ ಮಾಡಿಫೈ ಮಾಡಬೇಕು ಅನ್ನೋದನ್ನ ನಮಗೆ ಡೇಟಾಬೇಸ್ ಮಾಡೆಲ್ ಮೂಲಕ ತಿಳಿದು ಬರುತ್ತೆ. ಹಿಯರ್ ದ ಇನ್ಫಾರ್ಮೇಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಕಾಂಬಿನೇಷನ್ ಆಫ್ ಸಿಂಬಲ್ಸ್ ಆ್ಯಂಡ್ ಟೆಕ್ಸ್ಟ್. ಸಿಂಬಲ್ಸ್ ಆ್ಯಂಡ್ ಟೆಕ್ಸ್ಟಸ್ ಇರುತ್ತೆ. ER ಡಯಾಗ್ರಾಮ್ ಅಂತ ಹೇಳ್ತೀವಿ. ER ಡಯಾಗ್ರಾಮಲ್ಲಿ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಈ ಥರ ಡೈಮಂಡ್ ಶೇಪ್, ಲೈನ್, ಓವಲ್ ಶೇಪ್, ಈ ಥರ ಸಿಂಬಲ್ಸ್ ಯೂಸ್ ಮಾಡಿಬಿಟ್ಟು ಮಾಡೆಲ್ಸ್, ರಿಲೇಷನ್ಶಿಪ್, ಎಂಟಿಟೀಸ್, ಸ್ಟ್ರಾಂಗರ್ ಎಂಟಿಟಿನ, ವೀಕರ್ ಎಂಟಿಟಿನ, ಈ ಥರ ಎಲ್ಲ ಬರುತ್ತೆ. ಇದನ್ನ ನಾನು ER ಡಯಾಗ್ರಾಮ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಡೇಟಾಬೇಸ್ ಮಾಡೆಲ್ ಅಂದರೆ ಜಸ್ಟ್ ಒಂದು ಡಯಾಗ್ರಾಮ್ ಅಂತ ಹೇಳ್ಕೊಳ್ಳಿ. ಡೇಟಾ ಯಾವ ಥರ ಸ್ಟೋರ್ ಆಗಿದೆ ಅಂತ, ಅದನ್ನ ಯಾವ ಥರ ಆ್ಯಕ್ಸೆಸ್ ಮಾಡ್ತೀವಿ, ಒಂದಕ್ಕೊಂದು ಯಾವ ಥರ ಲಿಂಕ್ ಇರುತ್ತೆ ಅನ್ನೋ ತೋರಿಸೋ ಒಂದು ಡಯಾಗ್ರಾಮ್ ಅಂತ ಇಟ್ಕೊಳ್ಳಿ ಡೇಟಾಬೇಸ್ ಮಾಡೆಲ್. ಓಕೆ ಫ್ರೆಂಡ್ಸ್, ಇವಾಗ ಡೇಟಾಬೇಸ್ ಮಾಡೆಲಲ್ಲಿ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಡೇಟಾಬೇಸ್ ಮಾಡೆಲ್, ಯಾವ ಥರ ಎಂಟಿಟೀಸ್ ಅಂದರೆ ಏನು, ರಿಲೇಷನ್ಶಿಪ್ ಅಂದರೆ ಏನು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಡೇಟಾ ಮಾಡೆಲ್. ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಡೇಟಾ ಮಾಡೆಲ್ ಅಂದರೆ ಏನೂ ಅಲ್ಲ, ಡೇಟಾ ಮಾಡೆಲ್ ನಾವು ಯೂಸ್ ಕ್ರಿಯೇಟ್ ಮಾಡ್ತೀವಲ್ಲ, ಅದಕ್ಕೆ ಯೂಸ್ ಮಾಡೋ ಎಲಿಮೆಂಟ್ಸ್ನ ಬಂದ್ಬಿಟ್ಟು ನಾವು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ಎಂಟಿಟಿ ಮತ್ತು ಎಂಟಿಟಿ ಸೆಟ್ಸ್ ಬರುತ್ತೆ, ಆಟ್ರಿಬ್ಯೂಟ್, ಕನ್ಸ್ಟ್ರೈನ್ಸ್ ಆ್ಯಂಡ್ ರಿಲೇಷನ್ಶಿಪ್. ಈ 5 ಸೇರಿದ್ರೆ ಒಂದು ಡೇಟಾ ಮಾಡೆಲ್ನ ನಾವು ಬಿಲ್ಡ್ ಮಾಡ್ಬೋದು. ಈ 5 ಇಟ್ಕೊಂಡೆ ಬಿಲ್ಡ್ ಮಾಡ್ತೀವಿ. ಸೊ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಓಕೆ ಗೈಸ್, ಇವಾಗ ಎಂಟಿಟಿ ಅಂದರೆ ಏನಂತ ನೋಡೋಣ. ಆ್ಯನ್ ಎಂಟಿಟಿ ರೆಪ್ರೆಸೆಂಟ್ಸ್ ದ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್ ವಿಚ್ ಆರ್ ಡಿಸ್ಟಿಂಗ್ವಿಷಬಲ್ ಫ್ರಮ್ ಈಚ್ ಅದರ್. ಎಂಟಿಟಿ ಅಂದರೆ ಏನೂ ಇಲ್ಲ, ಸಿಂಪಲ್ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್. ರಿಯಲ್ ವರ್ಲ್ಡ್, ಇವಾಗ ನಾವು ಇದೀವಲ್ಲ ಆ ವರ್ಲ್ಡಲ್ಲಿರೋ ಆಬ್ಜೆಕ್ಟ್ಸ್ಗಳನ್ನ ನಾವು ಎಂಟಿಟಿ ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಎ ಪರ್ಸನ್, ಆಬ್ಜೆಕ್ಟ್, ಪ್ಲೇಸ್ ಆರ್ ಇವೆಂಟ್. ಪರ್ಸನ್ ಆಗೂ ಇರ್ಬೋದು, ಆಬ್ಜೆಕ್ಟ್ಸ್ ಆಗೂ ಇರ್ಬೋದು, ಪ್ಲೇಸ್ ಆಗೂ ಇರ್ಬೋದು. ರಿಯಲ್ ವರ್ಲ್ಡಲ್ಲಿ ಇರೋ ಐಟಮ್ಸ್ನ ನಾವು ಬಂದ್ಬಿಟ್ಟು ಎಂಟಿಟೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್, ಕಸ್ಟಮರ್, ಫ್ರೂಟ್ಸ್, ಪ್ಲೇಸಸ್, ಬ್ಯಾಂಗ್ಳೂರು, ಮೈಸೂರು, ಈವೆಂಟ್ಸಿಗೆ ಏನು ಎಕ್ಸಾಂಪಲ್ ಕೊಡೋಣ, ಮೂವಿ, ಮ್ಯೂಸಿಕ್ಕು, ಈ ಥರ ಈವೆಂಟ್ಸ್ ಎಲ್ಲ ಬಂದ್ಬಿಟ್ಟು ಎಂಟಿಟೀಸ್ ಒಳಗಡೆ ಬರುತ್ತೆ. ಎಂಟಿಟಿ ಅಂದರೆ ರಿಯಲ್ ವರ್ಲ್ಡಲ್ಲಿ ನಡೆಯೋ ಒಂದು ಈವೆಂಟ್ ಆರ್ ಆಬ್ಜೆಕ್ಟ್, ರಿಯಲ್ ವರ್ಲ್ಡಲ್ಲಿ ಎಕ್ಸಿಸ್ಟ್ ಆಗಿರೋದು ಅಷ್ಟೇ. ನೆಕ್ಸ್ಟು ಎಂಟಿಟಿ ಸೆಟ್ ಅಂದರೆ ಏನಂತ ನೋಡೋಣ, ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ಎಂಟಿಟಿ ಸೆಟ್ ಅಂದರೆ ಏನಂತ ನೋಡೋಣ. ಗ್ರೂಪ್ ಆಫ್ ಎಂಟಿಟೀಸ್ ಆಫ್ ದ ಸಿಮಿಲರ್ ಟೈಪ್ ದಟ್ ಶೇರ್ ದ ಸೇಮ್ ಪ್ರಾಪರ್ಟಿ ಆರ್ ಕಾಲ್ಡ್ ಅಸ್ ಎಂಟಿಟಿ ಸೆಟ್ಸ್. ಇದರಿಂದ ನಿಮ್ಗೆ ಏನು ಅರ್ಥ ಆಗ್ತೈತೆ? ಸಿಮಿಲರ್ ಟೈಪ್, ಒಂದೇ ಟೈಪ್ ಆಗಿರಬೇಕು. ಲೈಕ್ ಆ್ಯಪಲ್ ಆ್ಯಂಡ್ ಆರೆಂಜ್ ತೊಗೊಳ್ಳೋಣ. ಆ್ಯಪಲ್ಲು ಆರೆಂಜು ಒಂದೇ ಸಿಮಿಲರ್ ಟೈಪಲ್ಲೇ ಇರುತ್ತೆ. ಯಾವ ಥರಪ್ಪ ಅಂತ ಕೇಳಿದ್ರೆ, ಫ್ರೂಟ್ಸ್ ಅಂತ ಒಂದು ಎಂಟಿಟಿ, ಆ ಎಂಟಿಟಿ ಕೆಳಗಡೆ 2 ಟೈಪ್ಸ್ ಬರ್ತೈತೆ, 2 ಸಪರೇಟ್ ಎಂಟಿಟೀಸ್ ಬರ್ತೈತೆ. ಆ್ಯಪಲ್, ಆರೆಂಜ್, ಅದೆರಡನ್ನೂ ಒಂದು ಮೇಯ್ನ್ ಎಂಟಿಟಿ, 2 ಫ್ರೂಟ್ಸೇ. ಸೊ ಅದನ್ನ ಒಂದು ಸೇಮ್ ಪ್ರಾಪರ್ಟಿ ಶೇರ್ ಮಾಡ್ತೈತಲ್ಲ, ಫ್ರೂಟ್ ಅನ್ನೋ ಪ್ರಾಪರ್ಟಿ, ಅದನ್ನ 2 ಒಂದು ಸೆಟ್ಟಾಗಿ ನಾವು ತೊಗೋಬೋದು, ಎಂಟಿಟಿ ಸೆಟ್ ಅಂತ. ಇನ್ನು ನಿಮಗೆ ಅರ್ಥ ಆಗೋ ಥರ ಹೇಳ್ಬೋದು ಅಂದರೆ, ಬೈಕ್ಸ್, KTM ಇರ್ಬೋದು, MT,
ರಾಯಲ್ ಎನ್ಫೀಲ್ಡ್ ಎಲ್ಲ ಬೈಕೆ. ಬಟ್ ಡಿಫ್ರೆಂಟ್ ಎಂಟಿಟೀಸು ಇದೆಲ್ಲ ಸೇರಿ ಒಂದು ಎಂಟಿಟಿ ಆಯಿತು ಅಂತ ಕೇಳಿದ್ರೆ ಆ ಎಂಟಿಟಿ ಬಂದ್ಬಿಟ್ಟು ಒಂದು ಎಂಟಿಟಿ ಸೆಟ್ ಆಗುತ್ತೆ. ಎಂಟಿಟಿ ಸೆಟ್ ಬೈಕ್ ಅನ್ನೋ ಎಂಟಿಟಿ ಸೆಟ್ ಒಳಗಡೆ ಸಪ್ರೇಟಾಗಿ ಇಂಡಿವಿಜುವಲ್ ಎಂಟಿಟೀಸ್ ಬರುತ್ತೆ. ಇದೆಲ್ಲದಕ್ಕೂ ಸಿಮಿಲರ್ ಆಗಿರೋ ಕಾಮನ್ ಪ್ರಾಪರ್ಟಿ ಏನಪ್ಪ ಅಂತ ಕೇಳಿದ್ರೆ ಎಲ್ಲ ಬೈಕ್ಸೇ ಅಷ್ಟೇ. ಎಂಟಿಟಿ ಸೆಟ್ ಅಂದರೆ ಕಾಮನ್ ಪ್ರಾಪರ್ಟೀಸ್ ಇರೋ ಎಂಟಿಟೀಸ್ ಬಂದ್ಬಿಟ್ಟು ಒಂದು ಗ್ರೂಪ್ ಆಗಿ ಎಂಟಿಟಿಯಾಗಿ ಆಗುತ್ತೆ, ಅದೇ ಎಂಟಿಟಿ ಸೆಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಆಟ್ರಿಬ್ಯೂಟ್ಸ್ನ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಆಟ್ರಿಬ್ಯೂಟ್ ಅಂದರೆ ಏನಂತ ನೋಡೋಣ. ಆ್ಯನ್ ಆಟ್ರಿಬ್ಯೂಟ್ ಈಸ್ ಆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನ್ ಎಂಟಿಟಿ. ಆ್ಯನ್ ಎಂಟಿಟಿ ಮೇ ಕಂಟೈನ್ ಎನಿ ನಂಬರ್ ಆಫ್ ಆಟ್ರಿಬ್ಯೂಟ್ಸ್. ಆಟ್ರಿಬ್ಯೂಟ್ ಅಂದರೆ ಏನೂ ಅಲ್ಲ, ಒಂದು ಎಂಟಿಟಿ ಐತಲ್ಲ, ಆ ಎಂಟಿಟಿಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ನ ಬಂದ್ಬಿಟ್ಟು ನಾವು ಆಟ್ರಿಬ್ಯೂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬೈಕೇ ತೊಗೊಳ್ಳೋಣ. ಬೈಕಲ್ಲಿ ಬಂದ್ಬಿಟ್ಟು ಇರೋ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋಣ. ಬೈಕ್ ಅಂದರೆ ಏನಿರುತ್ತೆ, 2 ವೀಲ್ ಇರುತ್ತೆ, ಅದೊಂದು ಆಟ್ರಿಬ್ಯೂಟ್, 2 ವೀಲ್ ಇರಬೇಕು. ನೆಕ್ಸ್ಟು ಗಿಯರ್ ಬಾಕ್ಸ್ ಇರುತ್ತೆ, ಗಿಯರ್ ಇರಬೇಕು, ಅದೊಂದು ಆಟ್ರಿಬ್ಯೂಟ್. ನೆಕ್ಸ್ಟ್ ಕ್ಲಚ್ ಇರುತ್ತೆ, ಕ್ಲಚ್ ಒಂದು ಆಟ್ರಿಬ್ಯೂಟ್. ಈ ಥರ ಎನಿ ನಂಬರ್ ಆಫ್ ಆಟ್ರಿಬ್ಯೂಟ್ಸ್ ಇರುತ್ತೆ. ಒಂದು ಬೈಕಲ್ಲಿ ಬಂದ್ಬಿಟ್ಟು ಇಷ್ಟೇ ಇರುತ್ತಾ ಕ್ಯಾರೆಕ್ಟರಿಸ್ಟಿಕ್ಸು, ಅದು 6 ಸ್ಪೀಡ್ ಗಿಯರ್ ಬಾಕ್ಸ್ ಇರ್ಬೋದು, 5 ಸ್ಪೀಡ್ಸ್ ಗಿಯರ್ ಬಾಕ್ಸ್ ಇರ್ಬೋದು. ಈ ಥರ ಎನ್ ನಂಬರ್ ಆಫ್ ಆಟ್ರಿಬ್ಯೂಟ್ಸ್ ನಾವು ಆ್ಯಡ್ ಮಾಡ್ಕೊ ಹೋಗ್ಬೋದು. ಎನಿ ನಂಬರ್ ಆಫ್ ಆಟ್ರಿಬ್ಯೂಟ್ಸ್ ಇರ್ಬೋದು. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತಲ್ಲ, ಅದನ್ನ ನಾವು ಬಂದ್ಬಿಟ್ಟು ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಇಷ್ಟೇ ಆಟ್ರಿಬ್ಯೂಟ್ಸ್ ಅಂದರೆ. ನೆಕ್ಸ್ಟು ಕನ್ಸ್ಟ್ರೈಂಟ್ಸ್ ಅಂದರೆ ಏನಂತ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಕನ್ಸ್ಟ್ರೈಂಟ್ಸ್ ಅಂದರೆ ಏನಂತ ನೋಡೋಣ. Constraints are the set of rules that place it on the data. It plays very essential role in DBMS as it ensures the data integrity. ಏನು ಇಲ್ಲ, ಕನ್ಸ್ಟ್ರೈಂಟ್ಸ್ ಅಂದರೆ ರೂಲ್ಸ್, ಆ ಡೇಟಾ ಮೇಲ್ಗಡೆ ನಾವು ಪ್ಲೇಸ್ ಮಾಡಿರ್ತೀವಿ. ಫಾರ್ ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಳ್ಳೋಣ. ಬೈಕ್ ಓಡ್ಸೋಕ್ಕೆ ಡ್ರೈವರ್ಸ್ ಏನು ಬೇಕಾಗಿರುತ್ತೆ, ರೂಲ್ಸ್. ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋಕ್ಕೆ 18 ವರ್ಷ ಆಗಿರಬೇಕು. 18 ವರ್ಷ ಆಗಿದ್ರೂ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು. ಎಲ್ಲೆಲ್ಲಿ ಅಪ್ಲೈ ಮಾಡಿರ್ಬೇಕಾದ್ರೆ ಹಿಂದೆಗಡೆ DL ಹಿಡ್ಕೊಂಡು ಒಬ್ಬರು ಕೂತ್ಕೊಂಡು ಹೇಳ್ಕೊಡ್ಬೇಕು. ಹೆಲ್ಮೆಟ್ ಹಾಕಿರಬೇಕು. ಈ ಥರ ಎನ್ ನಂಬರ್ ಆಫ್ ರೂಲ್ಸ್ ಇರುತ್ತಲ್ಲ, ಆ ರೂಲ್ಸ್ ಎಲ್ಲ ಬಂದ್ಬಿಟ್ಟು ಕನ್ಸ್ಟ್ರೈಂಟ್ಸ್ ಅಂತ ಹೇಳ್ತೀವಿ. ಇಟ್ಸ್ ಪ್ಲೇಸ್ ಇನ್ ಎಸೆನ್ಷಿಯಲ್ ರೋಲ್ ಇನ್ DBMS ಆ್ಯಸ್ ಇಟ್ ಎನ್ಶ್ಯೂರ್ಸ್ ದ ಡೇಟಾ ಇಂಟಿಗ್ರಿಟಿ. 18 ವಯಸ್ಸು ಆಗಿದ್ರೆ ತಾನೇ ಆ ಡೇಟಾ, ಆಧಾರ್ ಕಾರ್ಡ್ ಕೊಟ್ಟು ಡೇಟಾ ಎಂಟ್ರಿ ಮಾಡ್ತೀವಲ್ಲ, ಆ ಇಂಟಿಗ್ರಿಟಿನ ಈ ರೂಲ್ಸಿಂದನೇ ನಾವು ಇನ್ಶೋರ್ ಮಾಡ್ತೀವಿ ಅಷ್ಟೇ. ಕನ್ಸ್ಟ್ರೈಂಟ್ಸ್ ಅಂದರೆ ಡೇಟಾ ಮೇಲೆ ಪ್ಲೇಸ್ ಮಾಡಿರೋ ಸೆಟ್ ಆಫ್ ರೂಲ್ಸ್. ಅದು ಎಷ್ಟು ಬೇಕಾದ್ರೂ ಇರ್ಬೋದು, 1 ರೂಲ್ ಇರ್ಬೋದು, ಇಲ್ಲ ಒಂದು 10 ಇರ್ಬೋದು, 100 ಇರ್ಬೋದು. ಅದು ನಾವು ಸೆಟ್ ಮಾಡೋದ್ಮೇಲೆ ಡಿಪೆಂಡು ಅಷ್ಟೇ. ನೆಕ್ಸ್ಟು ರಿಲೇಷನ್ಶಿಪ್ ಅಂದರೆ ಏನಂತ ನೋಡೋಣ ಬನ್ನಿ. ಓಕೆ ಗೈಸ್, ನೆಕ್ಸ್ಟು ರಿಲೇಷನ್ಶಿಪ್ ಒಳಗಡೆ ಹೋಗೋಣ. ರಿಲೇಷನ್ಶಿಪ್ ಅಂದರೆ ಅಷ್ಟೊಂದು ದೊಡ್ಡದೇನಿಲ್ಲ, ಜಸ್ಟ್ ಸಿಂಪಲ್. ಎ ರಿಲೇಷನ್ಶಿಪ್ ಆ್ಯಂಡ್ ಅಸೋಸಿಯೇಷನ್ ಬಿಟ್ವೀನ್ ಎಂಟಿಟೀಸ್. 2 ಎಂಟಿಟಿ ಐತೆ, ಆ 2 ಎಂಟಿಟಿ ಮಧ್ಯ ಇರೋ ಲಿಂಕ್ಗೆ ರಿಲೇಷನ್ಶಿಪ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಫ್ಯಾಮಿಲಿ ಅನ್ನೋ ಸೆಟ್ ಆಫ್ ಎಂಟಿಟೀಸ್ ಇದೆ. ಅದರಲ್ಲಿ ಫಾದರ್, ಮದರ್, ಸನ್, ಡಾಟರ್ ಅಂತ 4 ಎಂಟಿಟೀಸ್ ಐತೆ ಅಂತ ಇಟ್ಕೊಳ್ಳೋಣ. ಆ 4 ಎಂಟಿಟಿ ಮಧ್ಯದಲ್ಲಿ ಬರೋ ರಿಲೇಷನ್ಶಿಪ್ ಇರುತ್ತಲ್ಲ, ಆ ಸಂಬಂಧ ಇರುತ್ತಲ್ಲ, ಅದೇ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ರಿಲೇಷನ್ಶಿಪ್ಪಲ್ಲಿ ಬಂದ್ಬಿಟ್ಟು 4 ಟೈಪ್ಸ್ ಐತೆ. 1 to 1, 1 to many, many to many, many to 1. 4 ಐತೆ. ಆ 4ನೂ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟು ಡೇಟಾ ಮಾಡಲ್ಸಲ್ಲಿ ಒಂದು 4 ಟೈಪ್ ಐತೆ. ಅದನ್ನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.